ಈಗ ಮುಖ್ಯಮಂತ್ರಿಗಳು ಅಷ್ಟು ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿದ್ದಿದ್ರೆ ತನಿಖೆ ಆಗ್ತಾಯಿತ್ತು. ಇವತ್ತು ಬರೆದಿಟ್ಕೊಬಿಡಿ, ಯಾರ್ಯಾರು ಇವತ್ತು ಅದರಲ್ಲಿ ಆ ದಂಧದಲ್ಲಿ ಭಾಗಿಯಾಗಿದ್ದೀರಿ ಅವ್ರು ಯಾರಿಗೂ ಏನೂ ಆಗಲ್ಲ. ಯಾರ್ಯಾರು ಅದನ್ನು ತಗೊಂಡು ಮಾರಿ ದುಡ್ಡು ಮಾಡ್ಕೊಂಡಿರಿ, ನಿಮ್ಮ ದುಡ್ಡು ಸೇಫಾಗೇ ಇದೆ. ಯಾಕೆ ಅಂತಂದರೆ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಸಿದ್ದರಾಮಯ್ಯ ಸಾಹೇಬರಿಗೆ ಇತ್ತು ಅಂದಿದ್ದರೆ ಮೊದಲು ಅವ್ರು ತೊಗೊಂಡಿರುವಂತಹ, ನಾನು ಅವ್ರನ್ನ ವೈಯಕ್ತಿಕವಾಗಿ ಹೇಳಲ್ಲ, ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಅಂತಹ ಒಂದು ಆಸೆ ಆಕಾಂಕ್ಷೆಗಳಿದೆ, ಭ್ರಷ್ಟಾಚಾರದ ಮನಸ್ಥಿತಿ ಇದೆ ಅಂತ ನಾನು ಬಿ ಜೆ ಪಿಯವನಾಗಿದ್ರು ಕೂಡ ನಾನು ಹೇಳಕ್ಕೆ ಹೋಗಲ್ಲ. ಯಾಕೆಂತಂದರೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋರು, ಅವರ ಪರಿಸ್ಥಿತಿಯನ್ನು ನೋಡಿದರೆ ನಾನು ಅವರಿಗೆ ಆ ಥರ ದುಡ್ಡಿನ ಹಪಾಪಿ ಇದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ವೈಯಕ್ತಿಕವಾಗಿ ನಾನು ಇನ್ನೊಬ್ಬ ಪಕ್ಷದವನಾಗಿದ್ದೂ ಕೂಡ ನಾನು ಮುಕ್ತವಾಗಿ ನಾನು ಹೇಳ್ತೀನಿ. ಆದರೆ ಈ ವಿಷಯದಲ್ಲಿ ಅವ್ರು ನಡ್ಕೊಂಡಿದ್ದ ರೀತಿಯನ್ನು ನೋಡಿದ ಮೇಲೆ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ. ಇದೇ 400-500 ಕೋಟಿ ಹಗರಣ ಅಲ್ಲ, ಇದೊಂದು ಕನಿಷ್ಠ ಅಂತೇಳಿ ಹೇಳಿದ್ರೆ ಒಂದು 3-4 ಸಾವಿರ ಕೋಟಿ ರೂಪಾಯಿದ ಹಗರಣ. ಈ ಹಗರಣದ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತಂದರೆ ಇದು ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಇದನ್ನು ನಾವು ಸೈಟನ್ನು ಹುಡುಕಿಸ್ತು ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ 2019ರಲ್ಲಿ ವಿ ಸೋಮಣ್ಣ ಸಾಹೇಬರು ಮೈಸೂರಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬಂದರು. ಮೈಸೂರಿನಲ್ಲಿ ದಸರಾ ಮಾಡಬೇಕಿತ್ತು. ಆಗ ಆ ಸಂದರ್ಭದಲ್ಲಿ ದಸರಾ ಆಯಿತು. ದಸರಾ ಆದ ಕೂಡಲೇ ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು. ಇಡೀ ರಾಜ್ಯದಲ್ಲಿ 22 ಜಿಲ್ಲೆನಲ್ಲಿ ನೆರೆ ಪೀಡಿತವಾದವು. ಎಲ್ಲರಿಗೂ ಯಡಿಯೂರಪ್ಪ ಸಾಹೇಬರು ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಮೊದಲು 99,000 ಕೊಡೋರು, ನಾನು 5 ಲಕ್ಷ ಕೊಡ್ತೀನಿ ಅಂದರು. ಹೀಗೆ ರಾಜ್ಯದ ಬೊಕ್ಕಸದಲ್ಲಿ ಭಾಳಷ್ಟು ಹಣವನ್ನು ಜನರ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಖರ್ಚು ಮಾಡಬೇಕಾದ ಸ್ಥಿತಿ ಬಂತು. ಆದ್ರ ಬೆನ್ನಲ್ಲೇ ಕೋವಿಡ್ ಬಂದ್ಬಿಡ್ತು. 2020ರಲ್ಲಿ ಫೆಬ್ರವರಿನಲ್ಲಿ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದಾದ ಕೂಡಲೇ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ ಬಂತು. ಆಗ ವಿ ಸೋಮಣ್ಣ ಸಾಹೇಬರು ಮೂಡಾದಲ್ಲಿ ಎಷ್ಟು ಖಾಲಿ ಸೈಟ್ ಇದೆ ಅದನ್ನೆಲ್ಲ ಗುರುತು ಮಾಡಿ ಆಕ್ಷನಿಗೆ ಹಾಕೋಣ, ಆವಾಗ ಬೊಕ್ಕಸಕ್ಕೆ ದುಡ್ಡು ಬರುತ್ತೆ ಅಂತೇಳಿ ಹೇಳಿ ಆಗ ಮೂಡಾ ಕಮಿಷನರ್ ಆಗಿದ್ದಂಥ ಕಾಂತರಾಜ್ ಅವ್ರಿಗೆ ಹೇಳಿದರು. ಕಾಂತರಾಜ್ ಅವರು ತುಂಬ ಒಳ್ಳೆ ಕೆಲಸನ ಮಾಡಿ 7,600 ಸೈಟನ್ನು ಗುರುತು ಮಾಡಿರು. ಅದನ್ನು ಗುರುತು ಮಾಡಿ ಆದ ನಂತರ ಆಕ್ಷನಿಗೆ ಹಾಕಿ ಬೊಕ್ಕಸಕ್ಕೆ ದುಡ್ಡು ತೆಗೆದುಕೊಂಡು ಮೈಸೂರು ಈ ಭಾಗದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡೋಣ ಅನ್ನೋಷ್ಟೊಳಗಡೆ ಸೋಮಣ್ಣವರು ಎತ್ತಂಗಡಿ ಆದರು, ಕಾಂತರಾಜ್ ಅವರು ಎತ್ತಂಗಡಿ ಆದರು. ಅವತ್ತು ಅಂಗಡಿ ಶುರುವಾಯಿತು. ಅದರದ್ದು ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿರುವಂಥದ್ದು ಇದೇ ಒಂದು ಹಗರಣ. ಇದಕ್ಕೆ ಕನಿಷ್ಠ ಅಂತೇಳಿ ಹೇಳಿದರೆ 4 ವರ್ಷದ ಇತಿಹಾಸ ಇದೆ. ಈ ಒಂದು ಹಗರಣವನ್ನು ಕೂಲಂಕಷವಾಗಿ ತನಿಖೆ ಮಾಡಿಸಿ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಪ್ರಾರಂಭದಲ್ಲಿ ಅನಿಸಿತ್ತು. ಅವ್ರು ಯಾವಾಗ ಸೈಟನ್ನು ಸರೆಂಡರ್ ಮಾಡಲಿಲ್ವೋ ಆವಾಗ ನನಗೆ ಆ ಭರವಸೆ ಹೋಯಿತು. ಹಾಗಾಗಿ ಈ ಪ್ರಕರಣ ಏನಿಲ್ಲ, 4 ದಿನ ಮೀಡಿಯಾದಲ್ಲಿ ಬಂದಿದ್ದು ಅಷ್ಟೇ ಬಿಟ್ಟರೆ ಇದರಿಂದ ಏನೂ ಆಗಲ್ಲ.